ಬೆಂಗಳೂರಿನಲ್ಲಿ ಗೆದ್ದಂತಹ 50 ಲಕ್ಷವನ್ನ ಗಿಲ್ಲಿ ಏನ್ ಮಾಡ್ಬೋದು, ಏನ್ ಮಾಡ್ತಾರಂತೆ? ಸುದೀಪ್ ಕೊಟ್ಟಿರುವ 10 ಲಕ್ಷ ಸೇರಿ ಗಿಲ್ಲಿ ಬಳಿ ಒಟ್ಟು 60 ಲಕ್ಷ ಸಿಕ್ತು. ಬಿಗ್ ಬಾಸ್ ಶೋ ಗೆದ್ದ ಬಳಿಕ ಗಿಲ್ಲಿ ಆ ಹಣದಲ್ಲಿ ಏನ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಗಿಲ್ಲಿಯ 60 ಲಕ್ಷದ ಸೀಕ್ರೆಟ್ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲೇ ಸೆಟಲ್ ಆಗ್ತಾನ ಬಿಗ್ ಬಾಸ್ ಗಿಲ್ಲಿ? ಮಳವಳ್ಳಿಯ ಗಿಲ್ಲಿ ಬೆಂಗಳೂರಿನಲ್ಲಿ ಫ್ಲಾಟ್ ತೆಗೆದುಕೊಳ್ತಾರಾ? ಮಂಡ್ಯ ಜಿಲ್ಲೆಯಲ್ಲೇ ಇರೋಕೆ ಗಿಲ್ಲಿ ನಟರಾಜ್ ಸಖತ್ ಪ್ಲಾನ್ ಮಾಡಿದಾರಂತೆ. ಊರಲ್ಲೇ ಜಮೀನ್ ಖರೀದಿಸಿ ಫಾರ್ಮ್ ಹೌಸ್ ಮಾಡೋ ಪ್ಲಾನ್ ಏನಾದರೂ ಇದೆಯಾ? ಮಂಡ್ಯ ಟು ಬೆಂಗಳೂರು ಓಡಾಡೋಕೆ ಗಿಲ್ಲಿ ಇದೀಗ ಡಿಸೈಡ್ ಮಾಡಿದಾರ. ಹುಟ್ಟೂರು ದಡತ್ಪುರದಲ್ಲೇ ತೋಟ ಗಿಟ್ಟ ಮಾಡ್ತಾರ? ಏನ್ ಮಾಡ್ಬೋದು? ಇದೊಂಥರ ಕುತೂಹಲ ನಿಮ್ಗಳಿಗೆ ಅನ್ನಿಸ್ಬೋದು. ಹಣ ಸಿಕ್ಕಿದೆ ಏನೋ ಮಾಡ್ತಾರೆ ಅಂತ ಅನ್ಲಿಕ್ಕೆ ಬಹಳ ಶ್ರಮ ಪಟ್ಟು ತಗೊಂಡಿರುವ ಹಣ ಆ್ಯಂಡ್ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕುವಂಥದ್ದು ಗೊತ್ತಿರುವಂತಹ ಜನ ಅವರು. ಹಂಗಿದ್ದಾಗ ಏಕಾಏಕಿ ಬಂತು ಏನೋ ಜಮಾಯಿಸ್ಬಿಡೋಣ, ಏನೋ ಉಡಾಯಿಸ್ಬಿಡೋಣ ಅನ್ನೋ ರೀತಿಯಲ್ಲಿ ಇಲ್ಲ. ಲೆಕ್ಕಾಚಾರ ಹಾಕಿ ಅಲ್ಲೇ ಗದ್ದೆಗಿದ್ದೆಯಲ್ಲಿ ಇನ್ನೊಂದಷ್ಟು ತೋಟ ಜಾಸ್ತಿ ಮಾಡ್ಕೊಳ್ಳೋದು, ಪ್ರಾಣಿಗಳನ್ನು ಸಾಕೊಳ್ಳೋದು ಅಂತನೋ ಅಥವಾ ಬೆಂಗಳೂರಿಗೆ ಬರೋದು ಅಂತನೋ ಏನೋ ನಿರ್ಧಾರ ಮಾಡ್ತಾರೆ.